ಆಯ್ತು. ಜೋ ಏನು ಮಾಡ್ತಾ ಇದೀಯ ಅವತ್ತು? ಏನಿಲ್ಲ ರೀ, ಮಟನ್ ಸಾಂಬಾರು. ಏನಕ್ಕೆ ಇಷ್ಟೊಂದು ಕೋಪ, ಯಾಕೆಷ್ಟು ಗಾಂಭೀರ್ಯ? ಎಲ್ಲ ನಿಮ್ಮಿಂದನೇ. ನಾನೇನು ಮಾಡಿದೆ? ಹಾಂ, ಏನು ಮಾಡಿದ್ವಿ ಇವಾಗ? ಫಸ್ಟು ಮಸಾಲೆ ಹುರ್ಕೊಳ್ಳೋದಕ್ಕೆ ಫಸ್ಟ್ ಆಯಿಲ್ ಹಾಕಿದ್ದೀನಿ. ಓಕೆ, ಮಸಾಲೆ ಏನೇನು ಅಂತ ಹೇಳ್ಬಿಡಲ್ಲ. ಫಸ್ಟು ಮಟನ್ಗೆ ಈರುಳ್ಳಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ, ಮೆಣಸು ಸ್ವಲ್ಪ ಜಾಸ್ತಿ. ಇದರಲ್ಲಿ ಮೆಣಸಿನ್ಕಾಯಿ 3 ಥರ ಇದೆ. ಒಂದು ಮೆಣಸಿನ್ಕಾಯಿ ಯಾವ 3 ಥರ ಅಂದರೆ ಯಾವ್ದಾದ್ರು? ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮತ್ತು ಖಾರದ್ದು, ಲವಂಗ ಸ್ವಲ್ಪ, ಚಕ್ಕೆ, ಸ್ಟಾರ್ ಮುಗ್ಗು, ಒಂದು 3 ಏಲಕ್ಕಿ, ಜಾಪತ್ರೆ. ಓಕೆ, ಇಷ್ಟು ಮಸಾಲ. ಇದಕ್ಕೆ ಮೇಲೆ ಬೇರೆ ಗರಂ ಮಸಾಲ ಇದೆಲ್ಲ ಯೂಸ್ ಮಾಡಲ್ಲ. ಸೊ ನೆಕ್ಸ್ಟ್ ಧನಿಯಾ ಸ್ವಲ್ಪ ಅಚ್ಕಾರದ ಪುಡಿ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ, ಅರಿಶಿನ ಪುಡಿ, ನೆಕ್ಸ್ಟ್ ತೆಂಗಿನಕಾಯಿ ಸ್ವಲ್ಪ, ಕೊತ್ತಂಬರಿ, ಪುದೀನ, 1-2 ಟೊಮೆಟೊ. ಇಷ್ಟೇನಾ? ಇಷ್ಟೇ ಇಂಗ್ರೀಡಿಯೆಂಟ್ಸ್. ನೆಕ್ಸ್ಟ್ ಇದಕ್ಕೆ ಫಸ್ಟು ನೀರು ಹಾಕಿ ಅರಿಶಿನ ಹಾಕಿ ಚಿಕನ್ನ ಸ್ವಲ್ಪ ತೊಳ್ಕೊಬೇಕು. ಏನ? ಮಟನ್ ಯಾವ ಸೋರು ನಮ್ಮ ಟಾಕಿ ಸೋರು ಮಾಡಲ್ಲ ಹೋಗಿ. ಇಲ್ಲ ಆಯ್ತು ಏನು ತಪ್ಪಾಗುತ್ತೆ ಮಟನ್ ಅದು. ಫಸ್ಟ್ ಇವೆಲ್ಲ ಹಾಕೊಂಡು ಹುರ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಅದೊಂದು ಸ್ವಲ್ಪ ನೆಕ್ಸ್ಟ್ ಮೆಣಸು, ಸ್ವಲ್ಪ ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಮಟನ್ಗೆ ಮೆಣಸು ಮೇನ್ ಇಂಗ್ರೀಡಿಯೆಂಟ್. ಮಟನ್ಗೆ ಮೆಣಸು. ಓಕೆ, ನೆಕ್ಸ್ಟು ಆನಿಯನ್. ನೆಕ್ಸ್ಟ್ ಸ್ಪೈಸಸ್ ಎಲ್ಲ ಹಾಕಬೇಕು. ಆನಿಯನ್ ಎಲ್ಲ, ಮೆಣಸಿನ್ಕಾಯಿ, ಸ್ಪೈಸಸ್ ಎಲ್ಲ. ಇವೆಲ್ಲ ಹಾಕೊಂಡಿದ್ದೆ, ಎಲ್ಲ ರೋಸ್ಟ್ ಮಾಡಬೇಕು. ಸ್ಪೈಸಸ್ ಆದಮೇಲೆ ಜಾಸ್ತಿ ರೋಸ್ಟ್ ಮಾಡೋದು ಬೇಕಾಗಿದೆ. ಜಸ್ಟ್ ಒಂದು ಟರ್ನ್ ಅಷ್ಟೇ. ಸ್ಪೈಸಸ್ ಜಾಸ್ತಿ ರೋಸ್ಟ್ ಆಗುತ್ತೆ, ಅದರ ಟೇಸ್ಟ್ ಡಿಫ್ರೆಂಟ್ ಕೊಟ್ಕೊಡುತ್ತೆ. ನೆಕ್ಸ್ಟ್ ಟೊಮೆಟೊ ಹಾಕೋಬೇಕು. ಟೊಮೆಟೊ ಒಂದು ಸ್ವಲ್ಪ ಮೆತ್ತಗೆ ಹಾಕಬೇಕು. ಕುಕ್ಕರಲ್ಲಿ ಯಾಕೆ ಮಾಡ್ತಾ ಇರೋದು ಅಂತ ಕೇಳಲ್ವಾ? ಕುಕ್ಕರ್ ಏನಕ್ಕೆ ಮಾಡ್ತಾರದು? ತಪ್ಪಲಲ್ಲೇ ಮಾಡ್ಬೋದಲ್ಲ? ತಪ್ಪಲೆ ತರದು ತೊಳೆಯೋಕ್ಕೆ ಕಷ್ಟ ಅಲ್ವಾ? ಅದಕ್ಕೆ ಅದನ್ನ ಮಿಕ್ಸಿಗೆ ಹಾಕೋಬಿಟ್ರೆ ಅದಕ್ಕೆ ಒಂದೊಂದ್ಸರಿ ಮಟನ್ ಹಾಕಿ ಬೇಯಿಸ್ಕೊಬೇಕು. ಏನಕ್ಕೆ? ಅದನ್ನು ಫ್ರೈ ಮಾಡಿಕೊಂಡು ತೆಗೆದ ತಕ್ಷಣ ಮಟನ್ ಹಾಕಿ ಇದು ಮಾಡ್ಕೋಬೋದು. ಯಾಕಂದರೆ ಇನ್ನೊಂದು ತಪ್ಪಲೆ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ. ಕುಕ್ಕರಲ್ಲಾದರೆ ನೀಟಾಗಿ ಬಾಯ್ಲ್ ಆಗುತ್ತೆ. ತಪ್ಪಲಾದ್ರೆ 20 ಸರಿ ತಿರುವಾಗಿ ನೋಡ್ಬೇಕು. ಇದೊಂದು ಜಸ್ಟ್ ವಿಜಲ್ ಹಾಕ್ಸ್ಬಿಟ್ರೆ ಫುಲ್ ನೀಟಾಗಿ ರೆಡಿ ಆಗುತ್ತೆ. ಇದು ಗಂಡು ಮಕ್ಕಳು ಅಂದ್ಕೊಂಡಿರ್ಬೋದು. ಇದು ಮಸಾಲೆ ಏನು ಹುರ್ಕೊಳ್ಳೋದು? ಮಸಾಲ ಹುರ್ಕೊಳ್ತಾರೆ ಸುಮ್ಮನೆ 2 ತಪ್ಪಲೆ ಏನಕ್ಕೆ ಅಂತೇಳಿ ಎಲ್ಲ ಹುರ್ಕೊಳ್ಳೆ ಮಾಡಿ. ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಒಟ್ಟಿಗೆ ಹಾಕೋದು. ಎಲ್ಲ ಮಿಕ್ಸ್ ಹುರ್ಕೊಳ್ಳೋದಕ್ಕೆ. ತೆಂಗಿನಕಾಯಿ ಹಾಕಿ ಜಾಸ್ತಿ ಹುರ್ಕೊಳ್ಳೋದು ಬೇಕಾಗಿಲ್ಲ. ಇದೆಲ್ಲ ಮಿಕ್ಸಿಗೆ ಹಾಕೊಂಡು ಅದು ಪೌಡರೆಲ್ಲ. ವಾಟ್ ನೆಕ್ಸ್ಟ್? ರುಬ್ಕೊಳ್ಳೋದ? ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀವಿ. ಮತ್ತೆ ಕರಿಬೇವು ಸೊಪ್ಪು. ಮಟನ್ ಸಾಂಬಾರು ಕರಿಬೇವ? ಸ್ಮೆಲ್ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ. ಓಕೆ, ನೆಕ್ಸ್ಟ್ ಮಟನ್.
ಸಾಲ್ಟು, ಹ್ಞೂ ಅರಿಶಿನ ಪುಡಿ, ಏನಕ್ಕೆ ಅರ್ಶಿನ ಹಾಕೋದು? ಅದು ಮಟನ್ ಎಲ್ಲ ಸ್ಮೆಲ್ ಹೋಗಿ, ಪೆಪ್ಪರ್ ಪೌಡರು, ಹ್ಞೂ ಇದಕ್ಕೆ ಒಂದು ಮಿಕ್ಸ್ ಕೊಟ್ಟು ಹ್ಞೂ ಸ್ವಲ್ಪ ಅದು ಬಾಯ್ಲ್ ಆಗ್ತದೆ. ನೆಕ್ಸ್ಟ್ ರೆಡಿ ಮಸಾಲ. ಇಷ್ಟು ಇರಬೇಕು. ಹ್ಞೂ ಅದರಲ್ಲೇ ಬೇಯಿಸೋದೇನಿಲ್ಲ, ಜಸ್ಟ್ ಒಂದೇ ಸರಿ ಮಸಾಲ ಹಾಕಿರೋದು. ಇಷ್ಟು ಹೋಗ್ಬೇಕಾ? ಒಂದು 45 ಕ್ರಮ ಬರ್ತಿದೆಯಾ? ಬರ್ತಾ ಇದೆ ಗಮ್ ಅಂತ. ಕರ್ಬೇವಿನ ಸ್ಮೆಲ್ ಅದು, ಕರ್ಬೇವು ಪೆಪ್ಪರ್. ಓಕೆ, ನೆಕ್ಸ್ಟ್ ಮಸಾಲ. ಹ್ಞೂ ಮನೆ ತುಂಬ ಸೈಲೆಂಟ್ ಆಗಿದೆ ಅನ್ಸುತ್ತಲ್ಲ. ಮಗು ಹೊಡೆದು ಮಲಗಿಸಿದ್ಯಾ? ನಾನು ಹೊಡೆಯಂಗೆ ಮಾಡಿದ್ದಾರೆ ನೀವೇನೆ. ನಾನೇನು ಮಾಡಿದೆ? ನೀವೇ ಕಿತಾಪತಿ ಮಾಡಿದ್ದಾರೆ. ನನಗೇನೂ ಮಾಡಿಲ್ಲ. ಪಾಪ ಅವನು ಹೆಂಗೋ ಬಂದು ಅವ್ರ ಅಮ್ಮ ಕುಕ್ಕಿಂಗ್ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದೆ. ಇವತ್ತು ಅವ್ನು ನಿದ್ರೆ ಮಾಡ್ತಾನೆ ಅದೇ ತಿಂದ. ಅವನು ರುಚಿತ ತಂದಿರಲ್ಲ, ಸ್ವಲ್ಪ ಉಬ್ಬಿದ್ದಾನೆ. ಉಬ್ಬಿಡೋದನ್ನ ಅವಾಗ ಅವಾಗ ಇಳಿಸಿದ್ರೆ ಅದು ಬರುತ್ತೆ. ನೀವು ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕೂಗಿಸ್ಕೊಬೋದು. ಕೂಗಿಸಿದ್ರೆ ಅದನ್ನು ಓಕೆ ರೆಡಿನಾ? ಇಷ್ಟೊತ್ತಾಗುತ್ತೆ ಇನ್ನು? ಕೇಳ್ಕೊಬಿಡ್ತೀನಿ. ಏರ್ ಔಟ್ ಆಗೋಕ್ಕಿಂತ ಮುಂಚೆ ತೆಗೆದ್ರೆ ಏನಾಗುತ್ತೆ? ಬ್ಲಾಸ್ಟ್ ಆಗುತ್ತೆ. ಸೂಪರ್. ಹಿಂಗಾಗಿದೆ. ಒಂದು ಪೀಸ್ ಅಂತ ಬ್ಯಾಗ್ ಇಟ್ಕೊಂಡು ಟೇಸ್ಟ್ ಇಡು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಬಿಸಿ ಏನು ತೋರಿಸಿ. ಹ್ಞೂ ಚೆನ್ನಾಗಿದೆಯಾ? ಹೇಗಿದೆ? ಒಳಗೆ ಹಂಗೆ ಹೋಗ್ತಾ ಇಲ್ಲ, ಸಕ್ಕತ್ತಾಗಿ. ನೀವಂತ ಟೇಸ್ಟ್ ಹೇಗಿದೆ? ಸೂಪರ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ, ಇದೇ ರೀತಿ ರೆಸಿಪೀಸ್ ಬೇಕಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.